Hello everyone and welcome to my channel. In the last video of least square method, we discussed how to solve when even number of years are given, and we also discussed how to plot the graph. ಹಿಂದಿನ ವಿಡಿಯೋದಲ್ಲಿ ನಾವು ಲೀಸ್ಟ್ ಸ್ಕ್ವೇರ್ ಮೆಥಡಿನ ಈವನ್ ಇಯರ್ಸನ್ನು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಅದನ್ನು ಸಾಲ್ವ್ ಮಾಡಬೇಕು ಮತ್ತು ಹಾಗೆ ಅದನ್ನು ಗ್ರಾಫ್ ಮೇಲೆ ಯಾವ ರೀತಿಯಾಗಿ ಪ್ಲಾಟ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. In this video, we shall discuss about the case study on least square method. ಸೊ ಮೊದಲು ಪ್ರಾಬ್ಲಮನ್ನು ನೋಡೋಣ. ಕೇಸ್ ಸ್ಟಡಿಯಲ್ಲಿ ಲೀಸ್ಟ್ ಸ್ಕ್ವೇರ್ ಮೆಥಡನ್ನು ಕೇಳಿದಾಗ ಯಾವ ರೀತಿಯಾಗಿ ನಾವು ಅದನ್ನು ಸಾಲ್ವ್ ಮಾಡೋದು ಅಥವಾ ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ಫ್ರಾಮ್ ದಿ ಒನ್ ಆಫ್ ದಿ ಕ್ವೆಶನ್ ಪೇಪರ್ 2019. ಸೊ ಐ ಹ್ಯಾವ್ ಟೇಕನ್ ಇಟ್ ಫ್ರಮ್ ದೇರ್ ಇಟ್ ಸೆಲ್ಫ್. ಸೊ ಕ್ವೆಶನನ್ನು ಓದೋಣ. Citizen Watch Company has registered its sales during the last 5 years as under. ಸೊ ಅಲ್ಲಿ ಒಂದು ಕಂಪ್ನಿ ಇದೆ, ಸಿಟಿಸನ್ ವಾಚ್ ಕಂಪನಿ. ಅವರು ಹಿಂದಿನ 5 ವರ್ಷದ ಸೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಇಯರ್ ಫ್ರಮ್ 2014 to 2018 has been given. Sales in crores has been given. 200 crores, 250 crores, 300 crores, 350 crores and 400 crores. So this is the information available. Now let us see what are the questions asked here. What is demand forecasting? See, with the help of this information, we need to answer 3 questions. First question, what is demand forecasting? Demand forecasting andre ಏನು? Second, calculate the sales of Citizen Company for the next 5 years. ಸೊ ಡಿಮಾಂಡ್ ಫೋರ್ಕಾಸ್ಟಿಂಗ್ ಅಂದ್ರೇ ಮುಂದೆ ಡಿಮಾಂಡ್ ಎಷ್ಟಿರುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋದು. ಸೊ ಈಗ ಅವರು ಮುಂದಿನ 5 ವರ್ಷ ಈ ಕಂಪನಿಯ ಸೇಲ್ಸ್ ಎಷ್ಟಿರಬಹುದು ಅನ್ನೋದನ್ನು ಪ್ರೆಡಿಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ದೆನ್ ಶುಡ್ ಸಿಟಿಸನ್ ಕಂಪನಿ ಕಂಟಿನ್ಯೂ ಇಟ್ಸ್ ಬಿಸ್ನೆಸ್ ಇನ್ ಫ್ಯೂಚರ್. ಸೊ ಬಂದಿರೋ ರಿಸಲ್ಟನ್ನು ನೋಡಿ ನಾವು ಸಿಟಿಸನ್ ಕಂಪನಿಯವರು ಈ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಕೂಡ ಸಜೆಸ್ಟನ್ನು ಮಾಡಬೇಕು. ಸೊ ದೇರ್ ಆರ್ 3 ಕ್ವೆಶನ್ಸ್. ಸೊ ಫಸ್ಟ್ ಪಾರ್ಟ್, ದಟ್ ಈಸ್ ವಾಟ್ ಈಸ್ ಡಿಮಾಂಡ್ ಫೋರ್ಕಾಸ್ಟಿಂಗ್. ಸೊ ನೋಡಿ, ಯೂಶಲಿ ಏನಿರುತ್ತೆ ಕೇಸ್ ಸ್ಟಡಿಯಲ್ಲಿ 15 ಮಾರ್ಕ್ಸಿಂದ ಇರುತ್ತೆ. ಸೊ 3 ಕ್ವೆಶನನ್ನು ಕೇಳಿ 5 ಮಾರ್ಕ್ಸ್ ಈಚ್ ಕ್ವೆಶನ್ ಅನ್ನೋದು ಹಾಗೆ ಇರುತ್ತೆ. ಆದರೆ ಇಲ್ಲಿ ನೋಡಿ ನೀವು, ವಾಟ್ ಈಸ್ ಡಿಮಾಂಡ್ ಫೋರ್ಕಾಸ್ಟಿಂಗ್, ದಿಸ್ ನೀಡ್ ನಾಟ್ ಬಿ ಫಾರ್ 5 ಮಾರ್ಕ್ಸ್. ಸೊ ಮೇನ್ ಕ್ಯಾಲ್ಕುಲೇಷನ್ ಇರೋದು ಸೆಕೆಂಡಲ್ಲಿ. ಸೊ ಸೆಕೆಂಡ್ ಕ್ವೆಶನಿಗೆ ಇಲ್ಲಿ ಜಾಸ್ತಿ ಮಾರ್ಕ್ಸ್ ಇರುತ್ತೆ, ಡಿಮಾಂಡ್ ಫೋರ್ಕಾಸ್ಟಿಂಗ್ ಮತ್ತು ಸಜೆಷನ್. ಸೊ ಡಿಮಾಂಡ್ ಫೋರ್ಕಾಸ್ಟಿಂಗ್ ಮೇ ಬಿ ಫಾರ್ 3 ಮಾರ್ಕ್ಸ್ ಹಿಯರ್. ಕ್ಯಾಲ್ಕುಲೇಷನ್ ಇಲ್ಲಿ ಜಾಸ್ತಿ ಇರುತ್ತೆ, ಸೊ ಮೇ ಬಿ ಫಾರ್ 10 ಮಾರ್ಕ್ಸ್. ದೆನ್ ಸಜೆಷನ್ ಅಗೇನ್ ಮೇ ಬಿ 2 ಮಾರ್ಕ್ಸ್. ಸೊ ಐದರ್ 3, 10, 2 ಈ ರೀತಿಯಾಗಿ ಕೊಡ್ತಾರೆ, ಡಿಪೆಂಡಿಂಗ್ ಅಪಾನ್ ದಿ ಕ್ವೆಶನ್. ನಾವು ಪ್ರತಿ ಕೇಸ್ ಸ್ಟಡಿಯಲ್ಲಿನೂ 5+5+5 ಅಂತ ಅಂದ್ಕೊಳ್ಳೋದಕ್ಕೆ ಬರೋದಿಲ್ಲ, ಕ್ವೆಶನ್ಸ್ ಮೇಲೆ ಹೋಗುತ್ತೆ. ಸೊ ಫಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಡಿಮಾಂಡ್ ಫೋರ್ಕಾಸ್ಟಿಂಗ್. ಸೊ ಡಿಮಾಂಡ್ ಫೋರ್ಕಾಸ್ಟಿಂಗ್. Demand forecasting is the prediction of the quantity of goods and services that will be demanded by customers at a future point of time. ಸೊ ಡಿಮಾಂಡ್ ಫೋರ್ಕಾಸ್ಟಿಂಗ್ ಅಂತಂದ್ರೇ ಪ್ರಿಡಿಕ್ಷನ್ ಮಾಡೋದು. ಸೊ ಮುಂದೆ ಏನಾಗ್ಬೋದು ಅಂತ ಊಹಿಸೋದು. ಸೊ ಆ ಊಹಿಸೋದು ಏನು ಊಹಿಸ್ತಾ ಇದ್ದೀವಿ ನಾವು? ಗೂಡ್ಸ್ ಮತ್ತು ಸರ್ವಿಸಸ್ ಎಷ್ಟು ಕ್ವಾಂಟಿಟಿಯಲ್ಲಿ ಮುಂದೆ ಕಸ್ಟಮರ್ಸ್ ಡಿಮಾಂಡ್ ಮಾಡಬಹುದು. ಮುಂದೆ ಅಂದ ತಕ್ಷಣ ಒಂದು ಪಾಯಿಂಟ್ ಆಫ್ ಟೈಮ್ ಇರುತ್ತೆ, 1 ಇಯರ್ ಅಥವಾ 2nd ಇಯರ್, 3rd ಇಯರ್, ಈ ರೀತಿ ಒಂದು ಪಾಯಿಂಟ್ ಆಫ್ ಟೈಮಿಗೆ ಕಸ್ಟಮರ್ಸ್ ಕಡೆಯಿಂದ ಪರ್ಟಿಕ್ಯುಲರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಎಷ್ಟು ಡಿಮಾಂಡ್ ಬರಬಹುದು ಅನ್ನೋದನ್ನು ಡಿಮಾಂಡ್ ಫೋರ್ಕಾಸ್ಟಿಂಗ್ ಅಂತ ಹೇಳ್ತೀವಿ. ಇನ್ ಶಾರ್ಟ್, ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಎಸ್ಟಿಮೇಟಿಂಗ್ ಫ್ಯೂಚರ್ ಡಿಮಾಂಡ್ ಫಾರ್ ಅ ಪ್ರಾಡಕ್ಟ್ ಆರ್ ಸರ್ವಿಸ್. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ಡಿಮಾಂಡ್ ಫೋರ್ಕಾಸ್ಟಿಂಗ್. ನೀವಿಷ್ಟು ಬರಿಬಹುದು. ಇದಕ್ಕೆ ಜೊತೆಗೆ ಬೇಕು ಅಂತಂದರೆ ಏನಾದರೂ ಕೇಸ್ ಸ್ಟಡಿಯಲ್ಲಿ ಕ್ಲಿಯರಾಗಿ 5+5+5 ಅಂತ ಕೊಟ್ಟುಬಿಟ್ಟಾಗ ಮೆಥಡ್ಸ್ ಆಫ್ ಡಿಮಾಂಡ್ ಫೋರ್ಕಾಸ್ಟಿಂಗನ್ನು ನಾವು ಬರಿಬೋದು. ಸೊ ದೇರ್ ಆರ್ 2 ಟೈಪ್ಸ್ ಆಫ್, ಮೇನ್ಲಿ ಇಟ್ ಈಸ್ ಕ್ಲಾಸಿಫೈಡ್ ಇಂಟು 2, ಕ್ವಾಲಿಟೇಟಿವ್ ಮೆಥಡ್ಸ್ ಆ್ಯಂಡ್ ಕ್ವಾಂಟಿಟೇಟಿವ್ ಮೆಥಡ್ಸ್, ಅಥವಾ ಟ್ರೆಡಿಷ್ನಲ್ ಮೆಥಡ್ಸ್ ಆ್ಯಂಡ್ ಮಾಡರ್ನ್ ಮೆಥಡ್ಸ್ ಅಂತ ನಾವೇನು ಕರಿತೀವಿ. ದೆನ್ ಆ ಮೆಥಡ್ಸಲ್ಲಿ ನೀವು ಯಾವುದ್ಯಾವುದು ಬರುತ್ತೆ ಅನ್ನೋದನ್ನು ಬರೆದ್ರೂ that is more than sufficient. Okay, now let us come to the second question. Calculate the sales of Citizen Company for the next 5 years. So next 5 years ಅಂದ ತಕ್ಷಣ we are going to first fit the equation. So equation fit ಮಾಡ್ಕೊಳ್ಳೋದಕ್ಕೆ first we need to find out A and B. So let us proceed with that with the help of this information. So I have already put the columns.
Calculation of sales for next 5 years. Year represented by X, sales represented by Y. Then X, that is time deviation. X is time deviation. Let us see how to calculate. X square, that is square of the time deviation. Then XY, time deviation into sales and hage. So time deviation ನಾವು ಸಿಂಪಲ್ ಆಗಿ X ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ write down the information given in the problem. So year 2014, 2015, 2016, 2017, 2018. Now sales value 200 crores, 250, 300, 350 and 400. Okay, so crores ಅಲ್ಲಿ ಕೊಟ್ಟಿದ್ದಿದೆ. So we can see that it is odd years. So 5 ಇದೆ, n is equal to 5. So odd ಇದ್ದಾಗ we know how to take the mid value. So x is equal to capital X, that is year. ಸೊ ಕೆಲವರು ಇದನ್ನು ಟಿ ಅಂತಲೂ ಕನ್ಸಿಡರ್ ಮಾಡ್ತಾನೆ, ವಿ ಕ್ಯಾನ್ ಡೂ ಇಟ್ ಟಿ ಮೈನಸ್ ಅಂತ ಹಾಕೋಬೋದು ಮಿಡ್ ವ್ಯಾಲ್ಯೂ. ಸೊ ಮಿಡ್ ವ್ಯಾಲ್ಯೂ ಹೇಗೆ ತೊಗೊತೀವಿ? ಆಡ್ ಇಯರ್ಸ್ ಇದ್ದಾಗ 1 2 1 2 1 ಇಯರ್ ಉಳ್ಕೊಳ್ಳುತ್ತೆ ಇಲ್ಲಿ. ಸೊ ದಿಸ್ ಇಟ್ ಸೆಲ್ಫ್ ವಿಲ್ ಬಿ ಟೇಕನ್ ಆಸ್ ದಿ mid year. Okay, so I will write it here. Mid year is 2016. Okay, so X, that is year 2014. 2014 minus 2016 minus 2. Minus is very important here. Then 2015 minus 2016 minus 1. 2016 minus 2016 0. ಕ್ಯಾಪಿಟಲ್ ಎಕ್ಸಿನ ವ್ಯಾಲ್ಯೂ ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ, ಅದರ ಪ್ರಕಾರ ನಾವಿಲ್ಲಿ ಮೈನಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ 2016 ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಎಕ್ಸಿನ ವ್ಯಾಲ್ಯೂ 2017 ಆಗುತ್ತೆ. 2017 ಮೈನಸ್ 2016 ವಿಲ್ ಬಿ +1. 2018 ಮೈನಸ್ 2016 ವಿಲ್ ಬಿ +2. ಓಕೆ, ನೌ ವಿತ್ ದಿಸ್ ಲೆಟ್ ಅಸ್ ಗೋ ಫಾರ್ ದಿ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್. -2 ಇಂಟು -2 ವಿಲ್ ಬಿ 4. -1 ಇಂಟು -1 ವಿಲ್ ಬಿ 1. 0 ಇಂಟು 0 ವಿಲ್ ಬಿ 0. 1 into 1 is 1, 2 into 2 is 4. Now next xy, that is x into y. 200 into -2, it will be -400. Next 250 into -1, -250. 300 into 0, 0. 350 into 1, 350. 400 into 2, 800. ಓಕೆ, ಸೊ ಕ್ಯಾಲ್ಕುಲೇಷನ್ಸ್ ಎಲ್ಲ ಸಿಕ್ಕಿದೆ ನೋಡಿ. ಇಲ್ಲಿ ಟ್ರೆಂಡ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿಲ್ಲ. ದೇ ಹ್ಯಾವ್ ನಾಟ್ ಟೋಲ್ಡ್ ಅಸ್ ಟು ಕ್ಯಾಲ್ಕುಲೇಟ್ ಟ್ರೆಂಡ್ ವ್ಯಾಲ್ಯೂಸ್, ಹೆನ್ಸ್ ಐ ಹ್ಯಾವ್ ನಾಟ್ ಪುಟ್ ದಿ ಕಾಲಮ್. ಸೊ ಇಫ್ ದೇ ಹ್ಯಾವ್ ಆಸ್ಕ್ಡ್ ಯು ಟು ಫೈಂಡ್ ಔಟ್ ಟ್ರೆಂಡ್ ವ್ಯಾಲ್ಯೂಸ್, ಓನ್ಲಿ ದೆನ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್. ಓಕೆ, ಸೊ ಲೆಟ್ ಅಸ್ ಟೇಕ್ ದಿ ಟೋಟಲ್ ಆಫ್ ಆಲ್ ದಿ ಕಾಲಮ್ಸ್. ಸಮೇಷನ್ y 200 plus 250 plus 300 plus 350 plus 400 will give us 1500. Next, -2 plus 2 cancel, -1 plus 1 cancel, 0 remains. So, summation x is equal to 0. Usually, summation x will always be 0. Then x square. So, 4 plus 1, 5, 5 plus 1, 0, 5, 5 plus 1, 6, 6 plus 4, 10. So, summation x square is 10. Now, last column, summation xy, -400 plus -250 will give us -650. ಇಲ್ಲಿ 0 ಇದೆ, ಬಿಟ್ಬಿಡಿ. Then take the total of this, 350 plus 800. Okay, so from this total you need to deduct this one. We will get 500. Okay, so these are our totals. Now we know the equation. Equation is y is equal to a plus bx. So first let us find out a. How to find out a? A is equal to summation y divided by n. How much is summation y? 1500 divided by n, 5. So this is gonna to be 300. Okay, then b. B is equal to summation xy divided by summation x square. So summation xy is 500. 500 divided by summation x square, that is 10. It is equal to 50. So we got our a and b, which are the constants. So let us fit the equation. Therefore,
y is equal to a plus bx will be equal to, how much is a? 300 plus b is 50x. So y is equal to 300 plus 50x. ಸೊ ಈಗ ಎಕ್ಸಿನ ವ್ಯಾಲ್ಯೂ ಮುಂದೆ ಯಾವ ಇಯರ್ಸ್ ಎಷ್ಟು ಇಯರಿಗೆ ಬೇಕಂತ ಹೇಳಿದರೆ ಆ ಇಯರಿಗನ್ನ ಹಾಕ್ಕೊತ ಹೋಗೋದು. ಸೊ ಲೆಟ್ ಅಸ್ ಪ್ರೊಸೀಡ್ ಆ್ಯಂಡ್ ಎಸ್ಟಿಮೇಟ್ ಫಾರ್ 5 years. Okay, we have fit the equation. So we have the equation now. We need to go for the prediction. Okay, so let us estimate it. So sales value for next 5 years. So next 5 years in the sense, ಯಾವ ಇಯರ್ಸ್ ನೋಡಿ, 2018ವರೆಗೂ ಕೊಟ್ಟಿದ್ದಿದೆ. ಸೊ 2019ಇಂದ, ಓಕೆ. ಸೊ 2019, ಫಾರ್ 2019 we have already fit the equation y is equal to 300 plus 50. Okay, now we know y is equal to 300 plus 50x. So now substitute the value 300 plus 50. Now what is the value of x? How to find out x? Capital X minus 2016. ಈಗ 2019 minus 2016 will be, ಇಲ್ಲಿ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. 2 ಸ್ಟಾಪ್ ಆಗಿದೆ. ನೆಕ್ಸ್ಟ್ 2019 will be 3, 2020 will be 4. Okay, so like this we need to go on doing. So into 3, this will be 300 plus 50 into 3, 150 is equal to 450 crores. Okay, information crores ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 2020, 300 plus 50. Now capital X is 2020. 2020 minus mid value 2016. 2020 minus 2016 will be 4. 300 plus 50 into 4, 200. 500 crores. Next, 2021, 300 plus 50 into 5. Because 2021 minus 2016 will be 5 years. 300 plus 50 into 5, 250. 250. So 300 plus 250, 550 crores. Next, 2022, 300 plus 50 into 2022 minus 2016 will be 6. So 300 plus 50 into 6 will be 300, that is 600 crores. Then last year 2023, because 5 years ಅಂದಿದ್ದಾರೆ, 1 2 3 4 5. Okay, 300 plus 50 into 2023 minus 2016, 7. 300 plus 50 into 7, 7 3 is a 35, 350. 300 plus 350, 650 crores. So this is the estimation for 5 years. ಸೊ ಅವರು ಎಷ್ಟು ಇಯರ್ಸ್ ಬೇಕಾದರೂ ಕೇಳ್ಬೋದು. ನಾವು ಈ ಎಕ್ಸಿನ ವ್ಯಾಲ್ಯೂ ಚೇಂಜ್ ಮಾಡ್ತಾ ಮಾಡಬಹುದು. ಸಪೋಸ್ ಇದೇ ಪ್ರಾಬ್ಲಮಲ್ಲಿ ಈಗ 2030ಗೆ ಎಷ್ಟಿರುತ್ತೆ ಹೇಳಿ ಅಂತ ಹೇಳಿರ್ತಾರೆ. ಡೈರೆಕ್ಟ್ ಇವೆಲ್ಲ 5 ಇಯರ್ಸ್ ಕೇಳಿಲ್ಲ, ಡೈರೆಕ್ಟ್ 2030ಗೆ ಎಷ್ಟು. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿಬಿಡೋಣ ಇಲ್ಲೇ. ಸೊ 2030 ಈಸ್ ಈಕ್ವಲ್ ಟು 300 ಪ್ಲಸ್ 50. ಓಕೆ, ಸೊ 2030 ಮೈನಸ್ ಎಷ್ಟು 16, 2016 ಎಷ್ಟು ಇಯರ್ಸ್ ಆಗುತ್ತೆ? ಇಟ್ ಈಸ್ 14. ಸೊ 14, ಸೊ ಇಲ್ಲಿ 14 ಹಾಕ್ಕೊಳ್ಳೋದು. ಓಕೆ, ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ 300 ಪ್ಲಸ್. ಸೊ 50 into 14 will be 700. So 700 plus 300, 1000 crores. ಸೊ ಎಷ್ಟು ಯಾವ ಇಯರಿಗೆ ಬೇಕಾದರೂ ಕೇಳಿ, ನಾವು ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಬಿಟ್ರೆ ಮುಗೀತು. ಮಿಡ್ ವ್ಯಾಲ್ಯೂ ಏನು ತೊಗೊಂಡಿರ್ತೀವಿ ಇಲ್ಲಿ, ಆ ಮಿಡ್ ವ್ಯಾಲ್ಯೂನ
ಅವ್ರು ಕೇಳಿರೋ ಇಯರಲ್ಲಿ ಲೆಸ್ ಮಾಡಿದಾಗ ನಮಗೆ ಏನು ಬರುತ್ತೋ ಅದನ್ನೇ ಎಕ್ಸ್ ಅಂತ ತಿಳ್ಕೊಂಡು ನಾವು ಇಲ್ಲಿ ಬ್ರ್ಯಾಕೆಟಲ್ಲಿ ಅದನ್ನು ಹಾಕಿ 50 ಜೊತೆ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಸಿಕ್ಬಿಡತ್ತೆ. ಸೊ ಅವ್ರು 100 ಇಯರ್ಸಿಗೆ ಕೇಳಿ 2100 ಇಯರಿಗೆ ಎಷ್ಟಿರುತ್ತೆ, ವಿ ಕ್ಯಾನ್ ಪ್ರಿಡಿಕ್ಟ್ ಇಟ್, ಓಕೆ, ಬೈ ದಿಸ್ ಮೆಥಡ್. ಸೊ ಜಸ್ಟ್ ದಿಸ್ ಇಸ್ ಅ ವೆರಿ ಸಿಂಪಲ್ ಒನ್. ಸೊ ಈ ರೀತಿಯಾಗಿ ನಾವು ಈಗ ಕೇಸ್ ಸ್ಟಡಿನ ತಗೊಂಡ್ವಿ. ಈಗ ನೋಡಿ, ನಾವು ದೇರ್ ಇಸ್ ಥರ್ಡ್ ಕ್ವೆಶನ್. ಸೊ ಸೆಕೆಂಡ್ ಕ್ವೆಶನ್ ವಿ ಹ್ಯಾವ್ ಸಾಲ್ವ್ಡ್. Calculate the sales of Citizen Company for the next 5 years. We have done it. For the next 5 years, we have calculated it and we have shown it here. Now the third question, should Citizen Company continue its business in future? So ಈಗ ಇದನ್ನು ಹೇಳಬೇಕು ಅಂತಂದರೆ ನಾವು ಸೇಲ್ಸ್ ವ್ಯಾಲ್ಯೂನ ನೋಡಬೇಕು. ಸೇಲ್ಸ್ ವ್ಯಾಲ್ಯೂ ನೋಡಿ ಎಷ್ಟು ಬಂದಿದೆ, 450, 500, 550, 600, 650. So it is increasing. So what you can write, will you suggest it to continue? Yes, ಯಾಕಂತಂದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ಇದೆ ಎಲ್ಲ ಇಯರ್ಸಲ್ಲೂ. ಸೊ ವಿ ಸಜೆಸ್ಟ್ ಸಿಟಿಸನ್ ಕಂಪನಿ ಟು ಕಂಟಿನ್ಯೂ ವಿತ್ ಇಟ್ಸ್ ಬಿಸ್ನೆಸ್. ಸೊ ವಿ ಕ್ಯಾನ್ ರೈಟ್ ದಿ ಆನ್ಸರ್ ಫಾರ್ ದಿ ಥರ್ಡ್ ಕ್ವೆಶನ್. ಸೊ ಆನ್ ದ ಬೇಸಿಸ್ ಆಫ್ ದಿ above estimation ಅಥವಾ forecasting, the citizen company is suggested or is advised to continue with its business. So on the basis of the above forecasting, athwa as the forecasted sales value is positive and in increasing trend, it is suggested to the company to continue with its business. ಈ ರೀತಿನೂ ಕೂಡ ಬರಿಬಹುದು. So you can write it as the forecasted sales value is positive and increasing trend and has increasing trend, it is suggested to continue with its business. So this is how we are going to solve it when it is given as a case study. So case studyಯಲ್ಲಿ ಬರೀ ಕ್ಯಾಲ್ಕುಲೇಷನ್ ಅಷ್ಟೇ ಇರೋದಿಲ್ಲ, ದೇರ್ ವಿಲ್ ಬಿ ಆಲ್ವೇಸ್ ಸಜೆಷನ್ಸ್. ಓಕೆ, ಸಜೆಷನ್ಸ್ ಇರುತ್ತೆ, ಒಂದು ಥೇರಿ ಕ್ವೆಶನ್ ಇರುತ್ತೆ. ಸೊ ಈ ರೀತಿನೂ ಕೂಡ ನಿಮಗೆ ಕೊಡಬಹುದು. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಅ ಕೇಸ್ ಸ್ಟಡಿ ಪ್ರಾಬ್ಲಮ್ ಆನ್ ಲೀಸ್ಟ್ ಸ್ಕ್ವೇರ್ ಮೆಥಡ್. ಸೊ ಇನ್ ದ ನೆಕ್ಸ್ಟ್ class we shall take up the next topic. Thank you so much. Subscribe, like and comment to my channel. Thank you.